ಇವತ್ತ ಎಲ್ಲ ಮಾಸಿ ಬಾರ ಅನ್ನೋಟಿಗೆ ಹೊಲಕ್ಕೆ ಚೆರಗ ಹೋಗ್ಬೇಕು, ಪೂಜೆ ಮಾಡಿ ಚೆರಗ ಚೆಲ್ಲಬೇಕು. ಅದನ್ನ ಬಿಟ್ಟು ಮನ್ಯಾಗ ಒನಪ್ಪ ಒಯ್ಯಾರ ಮಾಡ್ಕೊತ ಕೂತ್ರ ಈಗ ಚೆರಗರ್ ಬಿಟ್ಟಿ ಎದುರಿಗೆ ಬತ್ತಂದ್ರ ಒಂದು ವರ್ಷ ತನ ಏನು ಮಾಡಕ್ ಬರಂಗಿಲ್ಲ. ಹೌದಾ? ಹಾ ಮತ್ತೆ ಚೆರಗ ಸೋನೆ ಅಂದ್ರೆ ಏನೋ ತಿಳ್ಕೊಂಡಿವಿ, ಏನ ಪಂಚಕದಾಗ ನಡೀತದ. ಚೆರಗದ ಸೋನ್ಯ ಭಾಳ ಸುಮಾರ, ಅದಕ್ಕೆ ತಿದ್ದುಕೊಳ್ಳೋದು ತೀರ್ಕೊಳ್ಳೋದು ಸಾಕು. ಅದಕ್ಕೆ ಲಘು ಲಘು ಬುತ್ತಿ ಕಟ್ಟಿ ಗಾಡಿ ಹತ್ರ ಬಂದೈತಿ. ಅದಕ್ಕೆ ಹೊಲ ಹೋಗಿ ಚೆರಗ ಚಳಿ ಬರ್ನು. ಯಾಕಂದ್ರೆ ಹೊಲದಾಗ ಬಿಳಿಜಾಳ ತುಂಬಿ ನಿಂತೈತಿ. ಹೋಗಿ ಭೂಮಿ ತಾಯಿಗೆ ಅನ್ನ ಚಳಿ ಬಂದೇವ ಅಂದ್ರೆ ನಮಗ್ ಒರೆಸ್ತಾನ ಉಣ್ಣಾಕ ಅನ್ನ ಬರ್ತೈತಿ. ಹೌದಲ್ಲ? ಆ ಹೋಗಿ ನಮ್ಮ ಮನೆಗೆ ಬರ್ತಿರ್ಲ ನಮ್ಮ ಅಲ್ಲವ ಗೊತ್ತದಿಲ್ಲ, ಬರ್ತಿದ್ಲ ನಾ ಪಾಪ ಬಡ್ರು ನಾವು ಯಾವ ಹೊಲಕ್ಕೂ ಕರೆಯಂಗನ ಕೊಡ. ಅದಕ್ಕೆ ಹೋಗಿ ಆ ಮಲ್ಲವನ ಮಗಳಿಗೆ ಕುಕ್ಮ ಹಚ್ಚಿ ಚೆರಗ ಚೆಲ್ಲಾಕ್ ಹೇಳ್ತನೆ ಅಂತ ಹೇಳಿ ಆ ಹುಡುಗಿನ ತಯಾರು ಮಾಡಿ ಕರ್ಕೊಂಡ್ಬಂದ್ವಿ. ಹೌದು, ಮತ್ತೆ ನಾವು ಕರೀಲಿಕ್ಕೆ ಮಂದಿ ಯಾರು ಕರಿತಾರ? ಈಗ ಜಗತ್ತದಾಗ ಶ್ರೀಮಂತರನ್ನ ಭಾಳ ಮಂದಿ ಕರಿತಾರ, ಬಡವ್ರನ್ನ ಕರೆಯವ್ರು ಬೇಕಲ್ಲ. ಅದಕ್ಕೆ ಎಷ್ಟೇ ಆಗಲಿ ಮಲ್ಲವ್ವ ನಮ್ಮ ಮನ್ಯಾಗ ಭಾಳ ಕೆಲಸ ಮಾಡ್ಬೇಕು. ಅವ್ರು ಅವನ್ ಕೇಳಿದೆ ನಮ್ಮ ಮನ್ಯಾಗ ಅದಾರ. ಅದಕ್ಕೆ ಆ ಹುಡುಗಿನ ಕರ್ಕೊಂಡ್ ಬಂದೆಪ್ಪ. ಸುಮ್ಮನೆ ನಮ್ಮ ಕೂಡ ಚೆರಗ ಚೇಂಜ್ ಹೊಟ್ಟೆ ತುಂಬ ಉಂಡು ಹೊಕ್ಕದ. ಹೋಗು ಕುಕ್ಮ ತಗೊಂಡು ಆ ಹುಡುಗಿ ಕುಕ್ಮ ಹಚ್ಚಿ ಚೆರಗ ಚೆಲ್ಲಾಕ ಬರ್ಬೇಕಂತ ಹೇಳಿ ಬಾ. ಮತ್ತೆ ಮರ್ಚಿ ಮತ್ತೆ ಅವು ಎರಡು ಉಳ್ಳಾಗಡ್ಡಿ ಮತ್ತೆ ಅಪ್ಪ ತಯಾರು ಮಾಡಿ ಇಲ್ಲ ಇನ್ನ ಮಂದಿ ತಯಾರು ಮಾಡ್ಬೇಕು. ಇನ್ನ ಹುಡುಗರು ತಯಾರು ಮಾಡ್ತೀಯ ಸಾಕು, ನಾವೆಲ್ಲ ಹಾಕೋತಾವು. ಹೋಗಿ ಹುಡುಗಿ ಕುಕ್ಮ ಹಾಕಿ ಬಾ. ಬರೀ ಚಂತನಿದ್ರಾಗ ಬಂದು ಹೋಗೋದಿಲ್ಲ. ಇವತ್ತು ಅಮಾಸಿ ಚೆರಗ ಚೆಲ್ಲಕ್ ಹೋಗ್ಬೇಕಡೆ 12 ಆಗಕ್ಕೆ ಬಂದದ. ಲಘು ಹೊಲಕ್ಕಂದ್ರೆ ಇನ್ನೂ ಇಲ್ಲ ಮನೆಯಾಗ. ಏನ ಬುತ್ತಿ ಕಚ್ಚಾಳೋ ಇಲ್ಲೋ ಯಾರಿಗ್ ಗೊತ್ತು.